ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಇವತ್ತು January 1, 2026, 2026. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮೂರಿಗೆ ಬಂದಿದ್ದೆ. ಚುಂಚಿ ಮಾರಮ್ಮ ಅಂತ ಒಂದು ದೇವಸ್ಥಾನ ಇದೆ ಚುಂಚಿ ಫಾಲ್ಸಲ್ಲಿ. ಅಲ್ಲಿ ಪೂಜೆ ನಡೀತಿದೆ. ನಿಮ್ಗೆ ತೋರಿಸ್ಕೊಡ್ತೀನಿ. ಪೂಜೆ ಫುಲ್ ಆಫ್ ರೋಡ್ ಇದೆ, ವಾಟರ್ ಕ್ರಾಸಿಂಗ್ ಇದೆ, ಎಲ್ಲ ಚೆನ್ನಾಗಿದೆ. ತೋರಿಸ್ಕೊಡ್ತೀನಿ ನಿಮಗೆ. ಎಲ್ಲ ಅಲ್ಲಿ ಇರ್ತಾರೆ, ಹುಡುಗರೆಲ್ಲ ಹೋಗಿದ್ದಾರೆ ಆಲ್ಮೋಸ್ಟ್. ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ಮಾಮೂಲಿ ಗೊತ್ತಲ್ಲ, ನಮ್ಮ ಹುಡುಗ ಗಾಡಿ ಫುಲ್ ಆಫ್ ರೋಡ್ ಮಾಡಿಕೊಂಡು ವಾಟರ್ ಕ್ರಾಸ್ ಮಾಡಿಕೊಂಡು ಹೋಗೋಣ ಹೋಗ್ತಾ ಇದ್ದೀವಿ. ಓಪ್ಪ ಇಲ್ಲಾದ್ರೂ ಸ್ವಲ್ಪ ರೋಡ್ ಚೆನ್ನಾಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಮಾತ್ರ ಫುಲ್ಲು ಖರಾಬ್ ಆಗಿದೆ ರೋಡು. ನೀರು ಬೇರೆ ಯಾರೋ ಬಿಟ್ಬಿಟ್ಟಿದ್ದಾರೆ. ಫುಲ್ ಸ್ಪೀಡ್ ಆಗ್ತಿದೆ ಗುರು ಗಾಡಿ. ನಿಧಾನಕ್ಕೆ ಹೋಗ್ಬೇಕು ಈ ಥರ ರೋಡಲ್ಲೆಲ್ಲ. ಫುಲ್ ಡೌನ್ ಇದೆ, ಕಲ್ಲುಗಳು. ಅದು ಚಿಕ್ಕ ಚಿಕ್ಕ ಕಲ್ಲಿದೆಯಲ್ಲ, ಸ್ಕಿಡ್ ಆಗೋ ಥರ ಫೀಲ್ ಆಗುತ್ತೆ. ಹುಷಾರಾಗಿ ಹೋಗ್ಬೇಕು. ಯಾವ ಥರ ಇದೆ ಅಂದರೆ ಫುಲ್ ಡೌನು. ಆರಾಮಾಗಿ ಹೋದರೆ ಹೋಗ್ಬೇಕು. ಸೊ ಗಾಯ್ಸ್, ಹೆಂಗಿದೆ? ಫುಲ್ಲು ಆಫ್ ರೋಡು. ಸಖತ್ತಾಗಿದೆ ವ್ಯೂ ಮಾತ್ರ. ಬನ್ನಿ ವಿಸಿಟ್ ಮಾಡಿ ಈ ಥರ ಪ್ಲೇಸ್ಗೆ, ಚೆನ್ನಾಗಿದೆ. ಫುಲ್ ಕಾಡೊಳಗಡೆ ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮೂರವ್ರೆ ಅವರೆಲ್ಲ. ಇವಾಗ ಒಂದು ವಾಟರ್ ಕ್ರಾಸ್ ತೋರಿಸ್ತೀನಿ ನೋಡಿ ನಿಮಗೆ. ಚಿಕ್ಕದಾಗಿದೆ. ಹಸು ಗುರಾಯಿಸ್ತೈತೆ. ಇವಾಗ ವಾಟರ್ ಕ್ರಾಸ್ ಮಾಡೋಣ. ಫಸ್ಟ್ ಟೈಮ್ ಗಾಡಿ ತಗೊಂಡಾಗ ವಾಟರ್ ಕ್ರಾಸ್ ಮಾಡ್ತಾ ಇರೋದು, ಫಸ್ಟ್ ಟೈಮ್. ವಾಟರ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಫುಲ್ಲು ಕಾಡು ಗುರು. ರೋಡ್ ಏನು ಅನ್ಕೋಷ್ಟು ಏನಿಲ್ಲ, ಹೋಗ್ಬೋದು. ಬೈಕ್ ಎಲ್ಲ ಹೋಗುತ್ತೆ ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೇನು ಟೆಂಪಲ್ ಬಂತು. ಟೆಂಪಲ್ ಅಂದ್ರೆ ಅದು ಒಂದು ಮರದ ಕೆಳಗಡೆ ಇದೆ ದೇವಸ್ಥಾನ. ಅದು ಕಾಡಲ್ಲಿ ಈ ಥರನೂ ದೇವ್ರಿದ್ಯಾ ಅಂತ ಶಾಕ್ ಆಗಿಬಿಡ್ಬೇಕು ನೀವು. ಆ ಥರ ಇದೆ ನೋಡಿ. ಬಂತು. ನಮ್ಮೂರವರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಆಲ್ರೆಡಿ ಊಟ ಮಾಡ್ತಿದ್ದಾರೆ ಎಲ್ರು. ನಾವು ಜಾಯ್ನ್ ಆಗೋಣ ಇವಾಗ. ಸೊ ನಾನು ಹೇಳಿದ್ನಲ್ಲ, ಕಾಡು ಒಳಗಡೆ ಇರೋದು ದೇವಸ್ಥಾನ ಅಂತ. ಇದೇ ಆ ದೇವಸ್ಥಾನ. ಫುಲ್ಲು ಕಾಡು ಸೆಂಟ್ರಲ್ಲಿ ಇರೋ ದೇವಸ್ಥಾನ. ಫುಲ್ಲು ಪವರ್ಫುಲ್ ಮಾತ್ರ. 60 ಇಯರ್ಸಿಂದ ಇರೋದಂತೆ ಈ ದೇವಸ್ಥಾನ. ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನಿಮಗೆ. ಹೇಳ್ತಾರೆ ನಮ್ಮೂರಿನ ದೊಡ್ಡವರು. ಫುಲ್ ಪೂಜೆ ಮಾಡಿ ಅಲಂಕಾರ ಮಾಡಿದ್ದಾರೆ. ಫುಲ್ಲು ಕಾಡು ಗುರು. ಕಾಡು ಸೆಂಟ್ರಲ್ಲಿರೋದು ಇದು. ಸೆಂಟ್ರಲ್ಲಿ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಊಟ ಆದಮೇಲೆ ಊಟ ಮಾಡ್ತಾ ಇದ್ದೀವಿ. ಊಟ ಆದಮೇಲೆ ರಿವ್ಯೂ ಕೊಡ್ತೀನಿ ಅವ್ರದ್ದು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಸೊ ಗೈಸ್, ಅಣ್ಣ ತಮ್ಮಂದ್ರು ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕೊಂಡಿರ್ತಾರೆ. ಅವ್ರ ಅಪ್ಪ ಇವರು. ನಿಮ್ಮೂರಿನ ಬಗ್ಗೆ ಹೇಳಿ. ನಮ್ಮೂರಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮೂರು ಇದ್ದಂಗೆ ಬೇರೆಯವ್ರು ಇಲ್ಲ ಅಂತ ಅನ್ಕೋತೀನಿ. ಬೇರೆ ಊರು ಇಲ್ಲ ಅನ್ಸುತ್ತೆ. ಅಷ್ಟು ಒಗ್ಗಟ್ಟಾಗಿದ್ದೀವಿ ಎಲ್ಲಾರುನು. ಬೇರೆ ಊರಲ್ಲೆಲ್ಲ ಅದು ಇದು ಪಕ್ಷ ಅದು ಇದು ಮಾಡ್ಕೊಂಡು ತಿರ್ತಾರೆ. ನಮ್ಮೂರಲ್ಲಿ ಆತರ ಎಲ್ಲ ಏನಿಲ್ಲ. ನಾವೆಲ್ಲ ಒಂದೇ ಜಾತಿ ಜನಾಂಗದವರು. ಮತ್ತೆ ಬೇರೆಯವರು ಇದ್ದಾರೆ ನಮ್ಮಲ್ಲಿ, ಅವರು ನಮ್ ಜೊತೆನೆ ಅಷ್ಟೇ ಅನ್ಯೂನ್ಯವಾಗಿದ್ದಾರೆ. ಅಷ್ಟೇ. ಈ ದೇವಸ್ಥಾನ ಹೆಂಗ್ ಕ್ರಿಯೇಟ್ ಆಯ್ತು, ಕಾಡು ಒಳಗಡೆ ಹೆಂಗ್ ಬಂತು ಅಂತ ವಿವರಣೆ ಆಗಿ ತಿಳಿಸ್ಕೊಡ್ತಾರೆ ನಮ್ಮೂರವರು. ಅವರೇ ಇದೆಲ್ಲ ಮಾಡಿರೋದು. ಅವ್ರಿಗೆ ಕೇಳೋಣ ಯಾವ ತರ ಇದೆ ಅಂತ ಹೇಳಿ. ಇದು ಒಂದು 60 ವರ್ಷ ಆಗಿದೆ. ಇದು ಕಾಡು ಹುಲಿಗಳು ಅವೆಲ್ಲ ಬಂದು ಮೇಕೆಗಳು ದನಗಳು ಎಲ್ಲ ಮೇಯ್ತಾ ಇದ್ದೋ ತಿಂತಾ ಇದ್ದೋ. ಈ ದೇವಸ್ಥಾನ ಚುಂಚಿ ಮಾರಮ್ಮ ಅಂತ ನಾವು ಇದ್ ಮಾಡ್ದೋ. ಈ ಕಲ್ಲೆಲ್ಲ ಎತ್ತಿ ನಾವೆಲ್ಲ ಕಟ್ಟಿ ಜೋಡಿಸಿ ನಾವೊಂದು ದೇವ್ರ ಪ್ರಾರ್ಥನೆ ಮಾಡ್ದೋ ಇಲ್ಲಿ ಕುಂಡ್ರಿಸೋ. ಆಗ ಅವತ್ತಿನಿಂದ ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ವರ್ಷ ಬಂತು ಅಂದ್ರೆ ಈ ತಾಯಿಗೆ ನಾವು ಪೂಜೆ ಮಾಡಿ ಏನೋ ಬಲಿ ಕೊಟ್ಟು ನಾವು ಅನುದಾನ ಹಾಕ್ತಿವಿ. ಸುಮಾರು 60 ವರ್ಷದಿಂದಾನು ವರ್ಷನೂ ಮಾಡ್ತಾ ಇದ್ದೀರಾ ನೀವು? 60 ವರ್ಷದಿಂದ ಮಾಡ್ತಾ ಇದೀವಿ. ನಮ್ ಊರು ಯಜಮಾನ್ರು ಬಂದಿದ್ರು, ಅವರು ತೀರೋಗ್ಬಿಟ್ರು. ಮುಖಂಡರು ಎಲ್ಲ ಇದ್ರು, ಭೀಮನಾಯಕರು ಇದ್ರು. ಹೆಣ್ಮಕ್ಳು ಎಲ್ಲ ಏನು ಕಲ್ಲೆತ್ತಿ ಜಕ್ತಿ ಕಟ್ಟಿ ದೇವ್ರನ್ನ ಮಾಡೋರು. ಅವಾಗಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ? ಯಾವ್ದು ತೊಂದ್ರೆ ಇಲ್ಲ.
ಅದಕ್ಕಿಂತ ಮುಂಚೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆ ತೀರ್ಥ ಹಾಕ್ಬಿಟ್ಟು ಕಾಡ್ಗ ದನ ಕರ ಬಿಟ್ಬಿಟ್ರೆ ಆಡು ಮೇಕೆಗಳೆಲ್ಲ ಬಿಟ್ರೆ ನಮ್ಗೆ ಯಾವ್ದು ತೊಂದ್ರೆ ಇಲ್ಲ, ಮೇಯ್ಕೊಂಡು ಅವೇ ಬಂದಿರ್ತವೆ. ಯಾವ ಪ್ರಾಣಿ ಪಕ್ಷಿ ಇದು ಯಾ- ತೊಂದ್ರೆ ಇಲ್ಲ. ಯಾವ ಪ್ರಾಣಿ ಇರ್ಲಿ ಏನು ಇಲ್ಲ, ಅವತ್ತೊಂದಿನ ನಮ್ಗೆ ಯಾವ್ದು ತೊಂದ್ರೆ ಇಲ್ಲ. ಊರ್ ಹೆಸರು ತೆರಗೆದೊಡ್ಡಿ ಅಂತ, ಐನೂರುಗೋಳಿ ಪಕ್ಕ, ಕನಕಪುರ ತಾಲೂಕು, ಉಯ್ಯಂಬಳಿ ಹೋಬಳಿ, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ, ಬೆಂಗಳೂರು ಡಿಸ್ಟಿಕ್. ನನ್ಗೆ ಪ್ಲೇಸ್ ಬಗ್ಗೆ ನಮ್ಮ ಊರ್ ಪಕ್ಕ ಚುಂಚಿ ಫಾಲ್ಸ್ ಅಂತ ಇದು ಒಳ್ಳೆ ದೇವ್ರು. ನಾವು ವರ್ಷನೂ ಮಾಡ್ತೀವಿ. ಒಳ್ಳೆ ನೆಮ್ಕ ದೇವ್ರು ಇದು. ವರ್ಷನೂ ಬರ್ತಿರಲ್ಲ. ವರ್ಷನೂ ಬರ್ತೀವಿ. ವರ್ಷನೂ ನಾವೇ ಅಡ್ಗೆ ಮಾಡ್ತೀವಿ, ನಾವೇ ಬಡಿಸ್ತೀವಿ. ಕಾಡ್ ದೇವತೆ ಅಂತ ಎಲ್ಲ ಮಾಡಿದಿರಲ್ಲ, ಫುಲ್ ಪವರ್ಫುಲ್ ಅದು. ಪವರ್ಫುಲ್ ಅಂದ್ರೆ ಎಲ್ಲರಿಗೂ ಪವರ್ಫುಲ್. ಮೇಕೆ, ಆಡು, ದನ, ಕುರಿ, ಜನ ಎಲ್ಲಾರ್ಗು ಪವರ್ಫುಲ್. ಕಾಡಲ್ಲಿರೋ ದೇವ್ರು ಅಂದ್ರೆ ಫುಲ್ ಅಷ್ಟು ಪವರ್ ಐತೆ. ಚುಂಚಿ ಮಾರಮ್ಮ ಅಂತ, ಚುಂಚಿ ಪಕ್ಕನೆ ಬಹಳ ಭಕ್ತಿವಾದ ದೇವ್ರು. ಎಲ್ಲರಿಗೂ ಏನ್ ಕೇಳ್ಕೊತದೆ ಅದು ಕೊಡ್ತದೆ. ಆಡ್ ತಪ್ಪಿಸ್ಕೊಳ್ಳಿ, ದನ ತಪ್ಪಿಸ್ಕೊಳ್ಳಿ, ಜನಗೆ ಏನಾರ ಕಾಯಿಲೆ ಬರ್ಲಿ, ಅವ್ರು ನೆನ್ಕೊ ಹೋದ್ರೆ ಅದು ಕರೆಕ್ಟ್ ಆಗಿ ಆಗತ್ತೆ, ಸಕ್ಸಸ್ ಆಗತ್ತೆ. ಮತ್ತೆ ಬೇರೆ ಇನ್ನೇನಾದ್ರೂ ವಿಶೇಷ ಇದೆಯಾ ಈ ದೇವ್ರ ಬಗ್ಗೆ? ಅವ್ರು ನೆನ್ಕೊಂಡು ಹೋಗೋರು ಮಾಡ್ಬೋದು ಬಂದು. ಅದು ನಮ್ಗೆ ಏನು ಒಳ್ಳೇದೋ ಕೆಟ್ಟದೋ ಆಗಿದೆ ಅಂದ್ರೆ ಹರಕೆ ಹೊರಕೆ ಕಟ್ಕೋಬೇಕು. ಅವ್ರಿಗೆ ಒಳ್ಳೇದಾದ್ಮೇಲೆ ಬಂದು ಮಾಡ್ಬೋದು. ಮಕ್ಕಳಿಲ್ಲ ಅಂದ್ರೆ ಹೊರ ಬೇಡ್ಕೊಂಡ್ರೆ ಮಕ್ಕಳು ಕೊಡ್ತಾರೆ. ಮಕ್ಕಳ ಭಾಗ್ಯನೂ ಆಯ್ತದೆ. ಮಕ್ಕಳ ಭಾಗ್ಯನೂ ಇದೆ. ನೋಡಿ ಗೈಸ್, ಕಾಡೊಳಗಡೆ ದೇವ್ರು ಇಷ್ಟೊಂದೆಲ್ಲ ಪವರ್ಫುಲ್ ಇದೆ ನೋಡಿ. ಫುಲ್ ಪೂಜೆ ಮಾಡಿ ಅಲಂಕಾರ ಮಾಡಿದ್ದಾರೆ. ವರ್ಷನೂ ಮಾಡ್ತಾ ಇರ್ತಾರೆ ಈ ತರ. ಹೊಸ ವರ್ಷದ್ದು ದಿನ ಜನವರಿ 1 ಬಂತಂದ್ರೆ ಸಾಕು, ನಮ್ಮೂರವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿ ಊಟ ಮಾಡಿ, ಎಲ್ಲ ಊರಲ್ಲಿ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಊಟ ಹಾಕಿ ಪ್ರಸಾದ ಹಾಕಿ ಕಳಿಸ್ಕೊಡ್ತಾರೆ. ನಂದೊಂದು ಶಾರ್ಟ್ ಮೂವಿ ಬರ್ತಿದೆ ಅಲರ್ಟ್ ಅಂತ. ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ವಿಲನ್ ಹುಡುಕ್ತಾ ಇದೆ. ಒಳ್ಳೆ ವಿಲನ್ ಸಿಕ್ಕಿದಾರೆ ನನಗೆ. ಬನ್ನಿ ತೋರಿಸ್ತೀನಿ ನಿಮ್ಗೆ. ವಿಲನ್ ಕ್ಯಾರೆಕ್ಟರ್ ಮಾಡ್ತೀರಲ್ವಾ? ಓ, ಖಂಡಿತ ಮಾಡ್ತೀನಿ. ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಮಾಡ್ಬೇಕು ಅಂತ. ಒಂದ್ ಪ್ರಯತ್ನ ಮಾಡೋಣ. ವಿಲನ್ದು ಡೈಲಾಗು ಇನ್ನು ನೀವು ಡೈಲಾಗ್ ಕೊಟ್ಟಿಲ್ವಲ್ಲ. ಕತೆ ಕೊಟ್ಮೇಲಲ್ವಾ? ಕತೆ ಕೊಟ್ಮೇಲೆ ತಾನೆ. ನನಗೂ ಒಂದು ಇಂಟ್ರೆಸ್ಟ್ ಇದೆ, ಮಾಡೋಣ, ನೋಡುವ ಏನಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಅಲರ್ಟ್ ಅಂತ ಅಂದ್ಬಿಟ್ಟು ಎಲ್ಲರೂ ನೋಡಿ ಯೂಟ್ಯೂಬಲ್ಲಿ ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಸಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಏನೋ ಒಂದು ಪ್ರಯತ್ನ ಮಾಡಿ ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾವು ಯಾವಾಗಲೂ ಇರ್ತೀವಿ. ಆ ಮೂವಿಲಿ ವಿಲ್ಲನ್ ತಮ್ಮ ನಾನು. ರಿಯಲ್ ಲೈಫಲ್ಲೂ ತಮ್ಮನೇ, ಮೂವಿಲೂ ವಿಲ್ಲನ್ ತಮ್ಮನಾಗಿ ಕಾಣಿಸ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ಬೇಗ ಬರುತ್ತೆ. ಸೊ ಗೈಸ್, ನೋಡಿದ್ರಲ್ಲ ನಮ್ಮೂರು ದೇವಸ್ಥಾನದ್ದು. ಆಲ್ಮೋಸ್ಟ್ ಒಂದು 60 years ಇಂದ ದೇವಸ್ಥಾನ ಇರೋದು. ಅವಾಗ ಫುಲ್ಲು ಏಜ್ ಆಗಿರೋರು ಈಗ ಕಲ್ಲೆಲ್ಲ ತಗೊಂಡ್ಬಂದು ಮಾಡಿರೋದು. ಏನೋ ಪ್ರಾಬ್ಲಮ್ ಆಗ್ತಿತ್ತಂತೆ ಈ ಕಾಡಲ್ಲಿ. ಅವಾಗ ಅವರೇ ಒಂದು ಸೃಷ್ಟಿ ಮಾಡಿರೋದು, ಕಲ್ಲಿಕ್ಕಿ ಪೂಜೆ ಮಾಡಿ. ಅವಾಗಿಂದ ಒಂದು ಪ್ರಾಬ್ಲಮ್ ಬಂದಿಲ್ಲ ಅಂತ ನೋಡಿ. ದೇವ್ರು ಯಾವ ತರ ಮಹಿಮೆ ಇದೆ ಅಂತ. ಫುಲ್ ಪವರ್ಫುಲ್ ದೇವ್ರಂತೆ ಅದು. ಆಕ್ಚುಲಿ ಇಲ್ಲೂ ಪೂಜೆ ಮಾಡ್ತಾರೆ. ಎಲ್ಲಾ ಕಡೆ ಪೂಜೆ ಮಾಡ್ತಾರೆ. ದೇವ್ರಿದೆ, ನಂಬೇಕು, ನಂಬುವ ಕಡೆ ನಂಬಬೇಕು. ಸುಮ್ಮನೆ ಮಾಟ ಮಂತ್ರ ಅದೆಲ್ಲ ಸುಳ್ಳು. ಇವಾಗ ನೋಡಿ, ವಾಟರ್ ಕ್ರಾಸ್ ಹತ್ರ ಬಂದಿದ್ದೀನಿ. ಇವಾಗ ನಮ್ ಗಾಡಿನ ಫುಲ್ಲು ಒಳಗಡೆ ಆಟ ಆಡಿಸ್ಬೇಕಿದ್ರು. ಒಳಗಡೆ ಫುಲ್ ಆಟ ಆಡಿಸ್ಬೇಕು. ಗುಬ್ಬಿ ಫುಲ್ ರೆಡಿ ಆಗಿದೆ ಅಲ್ಲಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಈ ವಿಡಿಯೋನ ಲೈಕ್ ಮಾಡಿ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.